ಎಪೆಸ ಪಟ್ಟಣ. ಎಪೆಸವು ಕೇಸ್ಟರ್ ನದಿಯ ಮುಖಭಾಗದಲ್ಲಿರುವ ಏಜಿಯನ್ ಸಮುದ್ರದ ಒಂದು ದೊಡ್ಡ ಬಂದರು ನಗರವಾಗಿತ್ತು. ಇದು ಪ್ಯಾಲೆಸ್ಟೈನ್ ಮತ್ತು ರೋಮ್ ನಡುವಿನ ಹೆದ್ದಾರಿಯಲ್ಲಿ ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದು ಏಷ್ಯಾದ ರೋಮನ್ ಪ್ರಾಂತ್ಯದ ಪ್ರಮುಖ ರಾಜಧಾನಿಯಾಗಿತ್ತು. ಇಷ್ಟೇ ಅಲ್ಲದೆ ಇದು ಒಂದು ದೊಡ್ಡ ಪಟ್ಟಣವಾಗಿಯೂ ಒಂದು ಪ್ರಮುಖ ವಾಣಿಜ್ಯ ಸ್ಥಳವಾಗಿಯೂ ಅಂದಿನ ಕಾಲದಲ್ಲಿ ಇದ್ದಿತು. ಇಂದಿನ ಟರ್ಕಿ ದೇಶದಲ್ಲಿ ಇದನ್ನು ನಾವು ಕಾಣಬಹುದು. ಆ ದಿನಗಳಲ್ಲಿ ಇಲ್ಲಿ ಜಗತ್ತಿನ ಅತಿಶಯಗಳಲ್ಲಿ ಒಂದಾಗಿದ್ದಂಥ ಅರ್ತೆಮಿಸ್ ಎಂಬ ವಿಗ್ರಹದ ಆಲಯವೂ ಇತ್ತು. 60 ಅಡಿ ಎತ್ತರವಿದ್ದಂತಹ ಈ ಆಲಯವು 120 ಸ್ತಂಭಗಳ ಆಧಾರದ ಮೇಲೆ ನೆಲೆಗೊಂಡಿತ್ತು. ಈ ಪಟ್ಟಣವು ಅನ್ಯ ಜನರ ಪುಣ್ಯ ಸ್ಥಳವಾಗಿತ್ತು. ಗ್ರೀಕರಿಂದ ಆರ್ತೆಮಿಸ್ ಎಂದು, ಇತರ ಜನರಿಂದ ಮಹಾದೇವಿ ಎಂದು ಕರೆಯಲ್ಪಟ್ಟ ಈ ದೇವತೆಯನ್ನು ಮುಖ್ಯ ದೇವರನ್ನಾಗಿ ಈ ಜನರು ಪೂಜಿಸುತ್ತಿದ್ದರು. ಎಪೆಸ ಪಟ್ಟಣವು ವಿಗ್ರಹಾರಾಧನೆಗೆ ತುಂಬಾ ಹೆಸರುವಾಸಿಯಾಗಿತ್ತು. ಈ ಪಟ್ಟಣದಲ್ಲಿ ಯಾವಾಗಲೂ ವಾದ್ಯ ನರ್ತನಗಳ ಧ್ವನಿಯು ಕೇಳುತ್ತಲೇ ಇರುತ್ತಿತ್ತು. ಇಡೀ ಪಟ್ಟಣವು ವೇಶ್ಯಾವಾಟಿಕೆಯಿಂದ ತುಂಬಿ ತೊಳುಕುತ್ತಿದ್ದಿತು. ಈ ಪಟ್ಟಣದಲ್ಲಿ ಕ್ರಿಸ್ತಶಕ 52ರಲ್ಲಿ ಮೊಟ್ಟ ಮೊದಲು ಅಪೋಸ್ತಲ ಪೌಲನು ಕ್ರಿಸ್ತನ ಪರಿಚಯವನ್ನು ಮಾಡಿದನು. ಸಭೆಯು ಸ್ಥಾಪನೆಯಾಯಿತು. ಪೌಲನೊಂದಿಗೆ ಅಪೋಸ್ತಲನಾದ ತಿಮೋಥೆಯನು, ತೀತನು, ಯೋಹಾನನು ಸೇರಿಕೊಂಡು ಸುವಾರ್ತಿಕರಾಗಿಯೂ ಬೋಧಕರುಗಳಾಗಿಯೂ ಇಲ್ಲಿ ಸೇವೆ ಮಾಡಿದರು. ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಮಾಡಿಕೊಂಡು ವಿಶ್ವಾಸಿಗಳಾಗಿದ್ದ ಅಕ್ವಿಲಾ ಪ್ರಿಸ್ಕಿಲರೆಂಬ ದಂಪತಿಗಳು ಎಪೆಸದಲ್ಲಿ ಕ್ರೈಸ್ತ ಸಭೆಯನ್ನು ಸ್ಥಾಪಿಸಲು ಇವರಿಗೆ ಸಹಾಯಕರಾಗಿದ್ದರು. ಪೌಲನು 2ನೇ ಸಾರಿ ಎಪೆಸಕ್ಕೆ ಹೋಗಿ 3 ವರ್ಷಗಳ ಕಾಲ ಅಲ್ಲಿದ್ದು ಸೇವೆ ಮಾಡಿದನು. ಇತರ ಸ್ಥಳಗಳಿಗಿಂತಲೂ ಎಪೆಸ ಪಟ್ಟಣದಲ್ಲಿ ಹೆಚ್ಚು ದಿನಗಳ ಕಾಲವಿದ್ದು ಸೇವೆ ಮಾಡಿದನು. 2 ವರ್ಷಗಳು ಗುರುಕುಲದಲ್ಲಿ ಅನುದಿನವೂ ದೇವರ ರಾಜ್ಯವನ್ನು ಕುರಿತು ಬೋಧಿಸುತ್ತಾ ಬಂದನು. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಸತ್ಯವೇದದ ವಾಕ್ಯಗಳನ್ನು ಬೋಧಿಸುತ್ತಿದ್ದನು. ಆ ಸಮಯದಲ್ಲಿ ಬಿಸಿಲು ಅಧಿಕವಾಗಿ ವ್ಯಾಪಾರ ಕಡಿಮೆಯಾಗಿರುತ್ತಿದ್ದರಿಂದ ಈ ಸಮಯವನ್ನು ಪೌಲನು ಉಪಯೋಗಿಸಿಕೊಳ್ಳುತ್ತಿದ್ದನು. ಹೀಗೆ ಎಪೆಸ ಪಟ್ಟಣದಲ್ಲಿ ಕರ್ತನ ವಾಕ್ಯವು ಬಲವಾಗಿ ಹಬ್ಬುತ್ತಿತ್ತು. ಅರ್ತೆಮಿ ದೇವತೆಯ ವಿಗ್ರಹಗಳನ್ನು ಕೊಂಡುಕೊಳ್ಳುವುದನ್ನು ಕ್ರಮೇಣವಾಗಿ ಜನರು ನಿಲ್ಲಿಸಿ ಬಿಟ್ಟರು. ಇದರ ನಿಮಿತ್ತವಾಗಿ ಅಲ್ಲಿನ ಅನ್ಯ ಅಕ್ಕಸಾಲಿಗರು ಕೋಪಗೊಂಡು ದೊಡ್ಡ ದಂಗೆಯನ್ನೇ ಎಬ್ಬಿಸಿಬಿಟ್ಟರು. ಆದರೂ ಕ್ರಮೇಣವಾಗಿ ಕರ್ತನ ಸಭೆಯು ಸ್ಥಿರವಾಗಿ ನಿಂತಿತು. ಎಪೆಸ ಪಟ್ಟಣವು ವಿಗ್ರಹ ಆರಾಧನೆಯಲ್ಲಿ ಮುಳುಗೋಗಿದ್ದಂಥ ಪಟ್ಟಣವಾಗಿದ್ದರೂ ಕ್ರೈಸ್ತ ಸಭೆಗಳು ಅಲ್ಲಿ ಒಳ್ಳೆ ರೀತಿಯಲ್ಲಿ ಆತ್ಮಿಕವಾಗಿ ಬೆಳೆಯುತ್ತಿದ್ದವು. ಎಪೆಸ ಸಭೆಯ ಕ್ರೈಸ್ತರು ಪೌಲನ ತಿಳುವಳಿಕೆ ಮಾತುಗಳನ್ನು ಸ್ವೀಕರಿಸಿಕೊಂಡು ಜೀವಿಸುತ್ತಿದ್ದರು. ಎಪೆಸ ಸಭೆಯವರಲ್ಲಿ 7 ಸದ್ಗುಣಗಳು ಕಂಡು ಬಂದವು. ಅದರಿಂದಲೇ ಕರ್ತನು ಅವರನ್ನು ಹೊಗಳಿದನು. ಅವರ ಕ್ರಿಯೆಗಳು, ಪ್ರಯಾಸಗಳು, ತಾಳ್ಮೆ, ಕೆಟ್ಟವುಗಳನ್ನು ಒಪ್ಪಿಕೊಳ್ಳದಿರುವುದು, ಸುಳ್ಳನ್ನು ಶೋಧಿಸಿ ಕಂಡುಕೊಳ್ಳುವುದು, ಅವರ ವಿಶ್ರಾಂತಿ ತೆಗೆದುಕೊಳ್ಳದಂತಹ ಪ್ರಯಾಸ, ಹಾಗೂ ನಿಕೋಲಾಯಿತರನ್ನು ಮತ್ತು ಅವರ ಕ್ರಿಯೆಗಳನ್ನು ದ್ವೇಷ ಮಾಡುತ್ತಿದ್ದರು. ನಿಕೋಲಾಯಿ ಎಂಬುವವನು ಅಪೋಸ್ತಲರ ಕಾಲದಲ್ಲಿ ಸಭೆಯಲ್ಲಿದ್ದಂಥ ಒಬ್ಬನು. ಶಿಷ್ಯರುಗಳು ಸಭೆಯ ಕಾರ್ಯಗಳನ್ನು ಗಮನಿಸಲು 7 ಸಹಾಯಕರನ್ನು ಆರಿಸಿಕೊಂಡರು. ಇವನು ಅಂತಿಯೋಕ್ಯದವನು. ಅಪೋಸ್ತಲ ಕೃತ್ಯ 6:1-5. ಇವನ ಗುಂಪಿನವರೇ ನಿಕೋಲಾಯಿ ಮತದವರು ಎಂಬುದಾಗಿ ಕರೆಯಲ್ಪಟ್ಟರು ಎಂದು ಕೆಲವು ವೇದ ಪಂಡಿತರು ಹೇಳುತ್ತಾರೆ. ಈ ನಿಕೋಲಾಯಿತರು ತಮ್ಮನ್ನು ಕ್ರೈಸ್ತರೆಂದು ಹೇಳಿಕೊಂಡರು. ಆದರೆ ವ್ಯಭಿಚಾರ ಮಾಡುವುದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದನ್ನು ತಿನ್ನುವುದು ಪಾಪವಲ್ಲ. ಇದರೊಂದಿಗೆ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಿದ್ದೇವೆ, ಆತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಇದರಿಂದ ನಾವು ಬಿಡುಗಡೆ ಹೊಂದಿದ್ದೇವೆ ಎಂಬುದಾಗಿ ಹೇಳುತ್ತಿದ್ದರು. ಕ್ರಿಸ್ತನನ್ನು ತಿಳಿದಿದ್ದೇವೆ ಎಂಬುದಾಗಿ ಹೇಳಿಯೂ ಕ್ರಿಸ್ತನ ಆಜ್ಞೆಗಳನ್ನು ಕೈಗೊಳ್ಳದೆ ಇರುವಂತವರಾಗಿದ್ದರು. ಇಂಥವರನ್ನ ಕುರಿತು 1 ಯೋಹಾನ 2:4ರಲ್ಲಿ ಯೋಹಾನನು ಸುಳ್ಳುಗಾರರೆಂಬುದಾಗಿ ಕರೆದನು. ಆಜ್ಞೆಗಳನ್ನು ಕೈಗೊಳ್ಳದಿರುವಂಥ ಜನರನ್ನು ಸುಳ್ಳುಗಾರರೆಂದು ಕರೆಯುವುದು ಭಯಂಕರವಾದಂತಹ ಮಾತು. ನಿಕೋಲಾಯಿತರನ್ನು ಯೇಸು ಕ್ರಿಸ್ತನು ದ್ವೇಷಿಸಿದನು. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತಂತೆ ನಡೆಯುವವನೇ ಪರಲೋಕಕ್ಕೆ ಪ್ರವೇಶಿಸುವನು ಎಂಬುದಾಗಿ ಹೇಳಿದನು. ಈಗಲೂ ಹಾಗೆಯೇ ಅನೇಕರು ಹೇಳುತ್ತಾರೆ. ಯೇಸುವಿನ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಆತನ ಕೃಪೆಯು ನಮ್ಮೊಂದಿಗಿರುತ್ತದೆ. 1-2 ತಪ್ಪುಗಳನ್ನು ಮಾಡಿದರೆ ಅದೊಂದು ದೊಡ್ಡ ತಪ್ಪೇನೂ ಆಗುವುದಿಲ್ಲ ಎಂಬುದಾಗಿ ಬೋಧಿಸುತ್ತಾರೆ. ಈ ರೀತಿಯ ಜನರು ಸಾಧಾರಣವಾಗಿ ವ್ಯಭಿಚಾರವನ್ನು ಕುರಿತಾಗಲಿ ಪರಿಶುದ್ಧತೆಯ ಕುರಿತಾಗಲಿ ಮುಖ್ಯತ್ವವನ್ನು ಕೊಡುವುದಿಲ್ಲ. ಸಾಧಾರಣ ವಿಷಯಗಳಿಗೂ ಸುಳ್ಳು ಹೇಳುವುದನ್ನು ಕುರಿತು ಅವರು ತಪ್ಪೆಣಿಸುವುದಿಲ್ಲ. ನಾವು ದೇವರನ್ನು ಎಷ್ಟು ಪ್ರೀತಿಸುತ್ತೇವೆ ಎಂಬುದು ಆತನ ಆಜ್ಞೆಗಳಿಗೆ ಎಷ್ಟು ವಿಧೇಯರಾಗುತ್ತವೆ ಎಂಬುದರ ಮೇಲೆಯೇ ನೆಲೆಗೊಂಡಿರುತ್ತದೆ. ಹೊರಗಿನಿಂದ ಯಾವ ರೀತಿಯಲ್ಲಿ ಶೋಧನೆ ಬರುವುದಾದರೂ, ಒಳಗಿನಿಂದ ಯಾವ ರೀತಿಯಲ್ಲಿ ಶೋಧನೆ ಬರುವುದಾದರೂ ಎಪೆಸ ಸಭೆಯು ಈ ಯಾವ ವಿಷಯಗಳಲ್ಲಿಯೂ ಸಹ ಬಿದ್ದು ಹೋಗದೆ ತನ್ನ ನಂಬಿಕೆಯಲ್ಲಿ ಸ್ಥಿರವಾಗಿ ಮುಂದುವರಿಯಿತು. ಈ ರೀತಿಯಾಗಿ ಉತ್ತಮ ಸ್ಥಿತಿಯಲ್ಲಿ ಮುಂದುವರೆದಂಥ ಸಭೆಯಲ್ಲಿ ಒಂದು ಕೊರತೆ ಎದ್ದು ಕಾಣಿಸಿತು. ಅದೇನೆಂದರೆ ಅದು ತನ್ನ ಮೊದಲ ಪ್ರೀತಿಯನ್ನು ಬಿಟ್ಟು ಬಿಟ್ಟಿತ್ತು. ಎಪೆಸದವರ ಎಲ್ಲ ಒಳ್ಳೆ ಕಾರ್ಯಗಳನ್ನು ಎತ್ತಿ ತೋರಿಸಿ ಅವರನ್ನು ಹೊಗಳಿದಂತಹ ಕರ್ತನು ಅದೇ ಸಮಯದಲ್ಲಿ ಅವರು ಮಾಡಿದಂಥ ತಪ್ಪನ್ನು ಎತ್ತಿ ತೋರಿಸಿ ಅವರನ್ನು ಗದರಿಸುವುದರಲ್ಲಿ ಹಿಂಜರಿಯಲಿಲ್ಲ. ಪೌಲನು ಹೇಳಿದ ಮಾತುಗಳನ್ನು ಸಭೆಯವರು ಕೇಳಿದರು, ಅದರಂತೆ ನಡೆದರು. ಆದರೆ ಕ್ರಮೇಣವಾಗಿ ಅವನು ಹೇಳಿದ ಕಾರ್ಯಗಳಲ್ಲಿ ಅವರು ಹಿಂಜಾರಿ ಹೋದರು.
ಅವರಲ್ಲಿ ಮೊದಲು ಕಾಣುತ್ತಿದ್ದಂಥ ನಂಬಿಕೆಯು, ಆತ್ಮದಲ್ಲಿ ಹತ್ತಿ ಉರಿಯುತ್ತಿದ್ದಂತಹ ಅಗ್ನಿಯು, ಪ್ರೀತಿಯು ಇವುಗಳಾಗಲೇ ತಣ್ಣಗಾಗಿ ಹೋಗಿದ್ದವು. ಅದರಿಂದಲೇ ಕರ್ತನು ತನ್ನ ಮಾತುಗಳಿಗೆ ವಿಧೇಯರಾಗದೆ ಹೋದ ಪಕ್ಷದಲ್ಲಿ ಅವರನ್ನ ಶಿಕ್ಷಿಸುವುದಾಗಿಯೂ ಸಹ ಎಚ್ಚರಿಕೆಯನ್ನು ನೀಡಿದನು. ಪಾಪದಿಂದ ತುಂಬಿರುವಂತಹ ಈ ಲೋಕಕ್ಕೆ ಯೇಸುವಿನ ಸಭೆಯು ಒಂದು ಬೆಳಕಾಗಿ ದೀಪಸ್ತಂಭವಾಗಿ ಇರಬೇಕು. ದೀಪಸ್ತಂಭವು ಬೆಳಕನ್ನು ಕೊಡದಂತ ಪಕ್ಷದಲ್ಲಿ ಅದರಿಂದ ಯಾವ ಪ್ರಯೋಜನವೂ ಸಹ ಉಂಟಾಗುವುದಿಲ್ಲ. ಅದರಂತೆ ಪಶ್ಚಾತ್ತಾಪ ಪಡೆದ ಕ್ರೈಸ್ತನಿಂದಲೂ ಅವಿಧೇಯತ್ವದಿಂದ ಕೂಡಿದ ಕ್ರೈಸ್ತನಿಂದಲೂ ಕರ್ತನಿಗೆ ಯಾವ ಪ್ರಯೋಜನವೂ ಉಂಟಾಗುವುದಿಲ್ಲ. ಸಭೆಯು ಲೋಕಕ್ಕೆ ಬೆಳಕಾಗಿ ಇರಬೇಕೆಂದರೆ ಅದು ತನಗೆ ಕೊಡಲ್ಪಟ್ಟಿರುವ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು. ಪ್ರೀತಿಯಿಂದ ತುಂಬಿದ ಜೀವಿತವನ್ನು ಜೀವಿಸಿ ತೋರಿಸಬೇಕು. ಕರ್ತನ ಮೇಲೆ ನಿಜವಾದ ಪ್ರೀತಿ ಇಲ್ಲದ ಕ್ರೈಸ್ತ ಜೀವಿತವು ಯಾವ ಪ್ರಯೋಜನವೂ ಇಲ್ಲದ್ದು. ಆದಿ ಪ್ರೀತಿಯನ್ನು ಕಳೆದುಕೊಂಡಂತ ಎಫೆಸ ಪಟ್ಟಣವನ್ನು ಹಾಗೂ ಸಭೆಯನ್ನು ಕರ್ತನು ಎಚ್ಚರಿಸಿದನು. ಅವಿಧೇಯರಾಗಿದ್ದರಿಂದ ಅವರನ್ನು ಗದರಿಸಿದನು. ಕ್ರೈಸ್ತ ವಿಶ್ವಾಸಿಯಾಗಲಿ ಅಥವಾ ಸಭೆಗಳಾಗಲಿ ಆತ್ಮೀಕವಾಗಿ ಬೆಳೆಯುವುದಕ್ಕೆ ನಿಜವಾದ ದೇವರ ಪ್ರೀತಿ ಅತ್ಯವಶ್ಯಕ. ಈಗ ನಮ್ಮ ಅವಿಧೇಯತೆಯನ್ನು ಕಂಡು ಕರ್ತನು ನಮ್ಮನ್ನು ಎಚ್ಚರಿಸುತ್ತಿದ್ದಾನೆ. ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ಎಫೆಸ ಸಭೆಯ ಮೂಲಗಳು ನಮಗೆ ತಿಳಿಸುತ್ತಿವೆ. ಕ್ರಿಸ್ತನು ಮತ್ತೆ ಬರುವಂತ ಈ ಕಡೆ ದಿನಗಳಲ್ಲಿ ಮತ್ತೆ ನಾವು ಮೊದಲ ಪ್ರೀತಿಯಲ್ಲಿ ಕರ್ತನ ಕಡೆಗೆ ತಿರುಗಿಕೊಳ್ಳೋಣವೇ?